ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಎಂದಿನಂತೆ ಇಂದಿನ ದಿನದಲ್ಲಿ ಪಂಚಾಂಗದ ವಿಚಾರಗಳನ್ನು, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ನಮ್ಮೊಟ್ಟಿಗೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಇಂದಿನ ಪಂಚಾಂಗದ ವಿಚಾರಗಳನ್ನು ತಿಳ್ಕೊಂಡ್ಬಿಡೋಣ ಗುರೂಜಿಯವರಿಂದ. ಗುರುಗಳೇ, ಹೇಗಿದೆ ಇಂದಿನ ಪಂಚಾಂಗದ ವಿಚಾರ? ನೋಡಿ, ಎಂದಿನಂತೆ ಎಲ್ಲರೂ ಕೂಡ ಪಂಚಾಂಗಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಕೆಲವೊಂದು ನಕ್ಷತ್ರಗಳಾಗಲಿ, ಕೆಲವೊಂದು ತಿಥಿಗಳನ್ನು ನಾವು ಅಶುಭ ತಿಥಿಗಳಂತ ಹೇಳ್ತೀವಿ, ಕೆಲವೊಂದನ್ನು ನಾವು ಶುಭ ತಿಥಿಗಳಂತ ನಾವು ಹೇಳ್ತೀವಿ, ಶುಭ ವಾರಗಳಂತ ನಾವು ಹೇಳುವಂಥದ್ದು. ಹಾಗಾಗಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳಂತ ಹೇಳ್ತಾರೆ. ತಿಥಿರ್ವಿಷ್ಣುಸ್ತಥಾ ವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡುವಂಥದ್ದು. ಕೇಳಿಸ್ಕೊಳ್ಳೋದ್ರಿಂದ ಫಲ, ಹಾಗೆ ಅದನ್ನು ಹೇಳುವುದರಿಂದ ಕೂಡ ಫಲ ನಾವು ಪಡಿಬೋದು ಅಂತ ಹೇಳ್ತೇವೆ ದಿನನಿತ್ಯವೂ ಕೂಡ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು. ನೋಡಿ, ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸದಲ್ಲಿ ನಾವಿದ್ದೀವಿ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ. ಈ ದಿನ ನೋಡಿ, ಕೃಷ್ಣ ಪಕ್ಷ ಮಂಗಳವಾರ ಷಷ್ಠಿ ಬಂದಿರುವಂಥದ್ದು. ಶರಭಿಷ ನಕ್ಷತ್ರ, ವಿಷ್ಕಂಭ ಯೋಗ, ವಣಜಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು ಅಂತ. ಇದರೊಟ್ಟಿಗೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೋಬೇಕು. ಯಾಕಂದರೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಇದೆ ಅಂದರೆ, ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಈ ಯಮಗಂಡ ಕಾಲಗಳಲ್ಲಿ ಮಾಡ್ಕೊಳ್ಳೋದಿಲ್ಲ. ಹಾಗೆ ಈ ರಾಹುಕಾಲಗಳಲ್ಲಿ ಕೂಡ ಶುಭ ಪ್ರಯಾಣಾದಿಗಳನ್ನು ಕೂಡ ನಾವು ಪ್ರಾರಂಭ ಮಾಡೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ ಮಧ್ಯಾಹ್ನ 3:34 5:10 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:08 10:44 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಗುಳಿಕ ಕಾಲ 12:21 1:57 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ವಿಶೇಷವಾಗಿರುವಂತಹ ಸಮಯ ಇದು. ಬ್ರಾಹ್ಮಿ ಮುಹೂರ್ತ ನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಅರಿವು ಇರಬೇಕು ಎಲ್ರಿಗೂ ಕೂಡ. ಈ ಒಂದು ಸಮಯ ತುಂಬ ವಿಶೇಷವಾಗಿರುತ್ತೆ. ಆ ಒಂದು ಸಮಯಗಳಲ್ಲಿ ಯಾರೆಲ್ಲ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳುವಂಥದ್ದು, ಅಥವಾ ವಿದ್ಯಾಭ್ಯಾಸ ಮಾಡ್ಕೊಳ್ಳುವಂಥದ್ದು, ಯಾವುದೋ ಒಂದು ನಿಮ್ಗೆ ಏನಾದರೂ ಈಪ್ಸಿತ ಫಲಗಳಿತ್ತು ಅಂತಂದರೆ ಅವೆಲ್ಲವೂ ಕೂಡ ನಮಗೆ ಬೇಗ ನಮಗೆ ಫಲ ಸಿಗಬೇಕು ಅಂತಂದರೆ ನಾವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಇದೆಲ್ಲ ತಂತ್ರಗಳನ್ನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ ನಮಗೆ ವಿಶೇಷವಾಗಿ ಫಲ ಸಿಗುತ್ತೆ, ಮತ್ತು ತುಂಬ ಬೇಗನೆ ಕೂಡ ಫಲ ನಾವು ಪಡ್ಕೊಳ್ಬೋದು. ಈ ದಿನದ ಬ್ರಾಹ್ಮಿ ಮುಹೂರ್ತ 4:25 5:10 ಈ ದಿನ ಬ್ರಾಹ್ಮಿ ಮುಹೂರ್ತ ಇತ್ತು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಗ್ಗೆ 5:24 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:47 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇದೀಗ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಜೊತೆಗೆ ನೀವು ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಗುರುಗಳ ಬಳಿ ನೇರವಾಗಿ ಮಾತನಾಡಬಹುದು. ಕರೆ ಮಾಡಿದಾಗ ನಿಮ್ಮ ಹೆಸರು, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ, ಜೊತೆಗೆ ರಾಶಿ, ನಕ್ಷತ್ರ ಇದನ್ನು ತಿಳಿಸ್ಬೇಕಾಗತ್ತೆ. ಹಾಗಾದರೆ ಈಗ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ ನೋಡಿ, ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಲಿ ಈ ದಿನದ ವಿಶೇಷವನ್ನು ತಿಳ್ಕೊಂಡ್ಬಿಡ್ಬೇಕು. ನೋಡಿ, ಇವತ್ತು ಮಂಗಳವಾರ ಷಷ್ಠಿ. ನಾವು ದುರ್ಗಾ ಒಂದು ಯಾರೆಲ್ಲ ಈ ಷಷ್ಠಿ ದಿನದಲ್ಲಿ ದುರ್ಗಾ ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಾರೆ, ಅವ್ರಿಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಮಂಗಳವಾರ ಬಂದಿರೋದ್ರಿಂದ, ಶರಭಿಷ ನಕ್ಷತ್ರ ಕೂಡ ಇರೋದ್ರಿಂದ ಶುಭವಾಗುತ್ತೆ. ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬೇಗ ನಮಗೆ ಕುಲದೇವತೆಯನ್ನು ಹೋಲಿಸ್ಕೊಳ್ಲಿಕ್ಕೆ ಶುಭ ದಿನ ಅಂತ ಕರಿತೀವಿ. ಇದರೊಟ್ಟಿಗೆ ಇವತ್ತು ಮೀನರಾಶಿಯವರ ಗುಣ ಸ್ವಭಾವದ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೀನರಾಶಿಯವರಿಗೆ ಯಾವ ಒಂದು ದಿಕ್ಕು ಶುಭ ಆಗುತ್ತೆ, ಅವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ, ಮತ್ತು ಅವರ ಒಂದು ಬಣ್ಣ ಯಾವುದು ಅವರಿಗೆ ಅನುಕೂಲಕರವಾಗುತ್ತೆ, ಯಾವ ಸಂಖ್ಯೆ ಅವರಿಗೆ ಅನುಕೂಲಕರವಾಗುತ್ತೆ, ಎಲ್ಲವನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಇದರ ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಒಲವು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಮೇಷರಾಶಿಗಳಿದ್ದಾರೆ ಗಮನದಲ್ಲಿಟ್ಕೊಳ್ಳಿ. ಇವತ್ತು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿಕ್ಕೆ,
ದೈವ ಕಾರ್ಯಗಳನ್ನು ಮಾಡ್ಕೊಡ್ಲಿಕ್ಕೆ, ಯಾವುದೋ ಒಂದು ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯ ಮನೆಯಲ್ಲಿ ಶುಭ ಕಾರ್ಯಗಳಾಗಲಿಕ್ಕೂ ಕೂಡ ಇವತ್ತು ಶುಭ ದಿನ ಅಂತ ಹೇಳುತ್ತೆ. ನಿಮಗೆ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಈಗ ಮನೇಲಿ ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಯಾವುದೋ ಒಂದು ಸತ್ಯನಾರಾಯಣ ವ್ರತ ಮಾಡೋಣ ಅಂತ ಹೇಳ್ತಾ ಇರ್ತಾರೆ, ಯಾವುದೋ ಒಂದು ಪೂಜೆ ಮಾಡ್ಸೋಣ ಅಂತ ಹೇಳ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಇವತ್ತು ನೋಡಿ ಅದ್ರ ಬಗ್ಗೆ ಆಸಕ್ತಿ ಕೂಡ ನಿಮಗೆ, ಮೇಷರಾಶಿಯವರು ಯಾರೆಲ್ಲ ಮನೇಲಿ ಇರ್ತೀರಾ ಅವ್ರಿಗೆ ಈ ದಿನ ಆಸಕ್ತಿ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ಆಸ್ತಿ ವಿವಾದಗಳಿಂದ ಆದಷ್ಟು ದೂರ ಇರಬೇಕು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ರು ನೋಡಿ. ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ಯಾವುದೇ ರೀತಿಯ ಆಸ್ತಿ ವಿಚಾರಗಳಿತ್ತು ಅಂತಂದರೆ, ಇವತ್ತು ಆಸ್ತಿ ವಿಷಯವಾಗಿ ಏನಾದರೂ ಮಾತುಕತೆ ಇತ್ತು, ಅಥವಾ ಯಾವುದೇ ಆಗಲಿ, ಅಥವಾ ಆಸ್ತಿ ತೆಗೆದುಕೊಳ್ಳುವಂಥ ವಿಚಾರನೋ, ಆಸ್ತಿ ಮಾರಾಟ ಮಾಡುವಂಥ ವಿಚಾರ ಆಗಲಿ, ಆಸ್ತಿ ಹಂಚಿಕೆ ವಿಚಾರ ಆದರೂ ಕೂಡ ಇವತ್ತು ಬೇಡ ಅಂತ ಹೇಳ್ತಾ ಇದೆ, ದೂರ ಇರಬೇಕು. ಈಗ ಕೆಲವರು ಮಂಗಳವಾರ ಆಗಿರೋದ್ರಿಂದ ಯಾರು ಕೂಡ ಕೆಲವರು ಮಾಡ್ಕೊಳ್ಳೋದಿಲ್ಲ. ಈ ಆಸ್ತಿ ವಿಚಾರ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ಒಂದು ವಿಷಯ ಅದು. ಹಾಗಾಗಿ ಇದು ಮಂಗಳವಾರ ಆಗಿರೋದ್ರಿಂದ ಕೂಡ ನಿಮಗೂ ಏನು ಯಾವುದೇ ರೀತಿಯ ಆ ರೀತಿ ಯಾವುದೇ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದೆ ಮೇಷರಾಶಿಯವ್ರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ನೋಡೋಣ. ಈ ದಿನ ವೃಷಭ ರಾಶಿಯವ್ರಿಗೆ ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರಿಕೆ ಇರುವುದು ಸೂಕ್ತ ಅಂತ ಹೇಳ್ತಾ ಇದೆ. ಏನಿದು ಆರ್ಥಿಕ ವಿಚಾರ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಯಾರು ವೃಷಭ ರಾಶಿ ಇರಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಏನಾದರೂ ಇವತ್ತು ವ್ಯವಹಾರಗಳನ್ನ ಇಟ್ಕೊಂಡಿದ್ರೆ, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಕೆಲವೊಂದು ಹಣದ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಆ ಒಂದು ಹಣದ ವ್ಯವಹಾರದಲ್ಲಿ ಇವತ್ತು ಎಚ್ಚರಿಕೆಯಿಂದಿರುವುದು ಸೂಕ್ತ ಅಂತ ಹೇಳ್ತಾ ಇದೆ. ಹಣದ ವ್ಯವಹಾರ ಮಾಡೋದಿದ್ರೆ ಇವತ್ತು ಬೇಡ. ಇವತ್ತು ಮಂಗಳವಾರ ಕೂಡ ಆಗಿರೋದ್ರಿಂದ ಯಾವುದೇ ಹಣದ ವ್ಯವಹಾರಗಳನ್ನು ಏನು ವೃಷಭ ರಾಶಿಯವರು ದಿನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದೆ. ಇನ್ನು ಉದ್ಯೋಗ ಸಮಸ್ಯೆ ಶೀಘ್ರವಾಗಿ ಅಂತ್ಯಗೊಳ್ಳುತ್ತೆ ಅಂತ ಯಾರು ವೃಷಭ ರಾಶಿಯಲ್ಲಿದ್ದಾರೆ ನೋಡಿ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಯೋಚನೆ ಮಾಡಬೇಕು, ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಇವತ್ತು ನಿಮಗೆ ಅನುಕೂಲಕರ ಅಂತ ಹೇಳ್ತಾ ಇದೆ. ಆ ಸಮಸ್ಯೆಗಳು ಅಂತ್ಯಗೊಳ್ಳುತ್ತಂತೆ ನೋಡಿ. ಯಾವ್ದು ಸಮಸ್ಯೆಗಳಿದ್ರು ಕೂಡ ಸ್ವಲ್ಪ ಬೇಗನೆ ನಿಮಗೆ ಅಂತ್ಯಗೊಳ್ಳುತ್ತೆ. ಕೆಲವೊಬ್ಬರು ನೋಡಿ ತುಂಬ ಚೆನ್ನಾಗಿ ಅವ್ರಿಗೆ ಒಂದು ಎಜುಕೇಷನ್ ಮಾಡ್ಕೊಂಡಿರ್ತೀರಾ, ಅಥವಾ ಒಂದು ಉದ್ಯೋಗ ಮಾಡುವಂತಹ ನಿಮಗೆ ಅರ್ಹತೆ ಇರುತ್ತೆ, ಆದರೂ ಕೂಡ ನಿಮಗೆ ಬೇಕಾಗಿರುವಂತಹ ಉದ್ಯೋಗ ಇರಲ್ಲ. ಯಾವುದೋ ಕೆಲಸ ಏನೋ ಮಾಡ್ತಾ ಇರ್ತೀರಾ, ಸುಮ್ಮನೆ ಏನೋ ಕೆಲಸ ಮಾಡಬೇಕು ಅಲ್ಲ ಅಂತ ಮಾಡ್ತಾ ಇರ್ತಾರಲ್ಲ, ಆ ರೀತಿ ಏನಾದರೂ ಇದ್ದವ್ರಿಗೆ ಯಾರು ವೃಷಭ ರಾಶಿಗಳಿದ್ದೀರಾ ನೋಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ವಿ ಆಗ್ತೀರಾ. ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಅನುಕೂಲ ಕೂಡ ತೋರಿಸ್ತಿದೆ. ಇವತ್ತು ಏನಾದರೂ ಆ ಉದ್ಯೋಗದ ನಿಮಿತ್ತ ಸ್ವಲ್ಪ ಚರ್ಚೆ ಮಾಡುವಂಥದ್ದು ಅಥವಾ ಏನೋ ಮಾತುಕತೆ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಇವತ್ತು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವ್ರಿಗೆ ನೋಡೋಣ. ಇದನ್ನು ಮಿಥುನ ರಾಶಿಯವರಿಗೆ ಆ ಪ್ರಯಾಣದಲ್ಲಿ ಎಚ್ಚರಿಕೆ ಆಗುತ್ತೆ ಅಂತ. ಯಾರೆಲ್ಲ ಮಿಥುನ ರಾಶಿಗಳಿದ್ರೆ ಏನಾದರೂ ಪ್ರಯಾಣ ಇತ್ತು ಅಂತಂದರೆ ನೀವು ಕೆಲವೊಂದು ವೈಯಕ್ತಿಕ ವಿಚಾರಕ್ಕೆ ಪ್ರಯಾಣ ಮಾಡಿ, ಇಲ್ಲ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತ ಪ್ರಯಾಣ ಮಾಡಿ, ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಜಾತಕ ಫಲದಲ್ಲಿದೆ. ಹಾಗಾಗಿ ಏನಾದರೂ ವಾಹನ ಚಾಲನೆ ಮಾಡುವಾಗ ಆಗ್ಬೋದು, ಅಥವಾ ಎಲ್ಲಾದರೂ ದೂರದ ಹೋಗಬೇಕಾದ್ರೂ ಕೂಡ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ ಈ ದಿನ ಮಿಥುನ ರಾಶಿಯವರು. ಅನಾವಶ್ಯಕ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ನೋಡಿ. ಸುಮ್ಮನೆ ಬೇಕಾಗಿರಲ್ಲ ಆ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ಅಂತ. ಅನಾವಶ್ಯಕ ಅಂದರೆ ಅದೇನೆ, ಸುಮ್ಮನೆ ಹೇಳ್ತಾರಲ್ವ, ದಾರಿಲಿ ಹೋಗೋದನ್ನ ಮೇಲೆ ತೊಗೊಂಡ್ರು ಅಂತ ಆ ರೀತಿ ಆಗುತ್ತೆ. ಎಲ್ಲಾದರೂ ಹೊರಗಡೆ ಹೋಗುವಾಗಲಿ, ಏನಾದರೂ ವ್ಯವಹಾರ ಮಾಡ್ಕೊಳ್ಳುವಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವತ್ತು. ಯಾಕಂದರೆ ಸುಮ್ಮನೆ ಬೇಡವಾಗಿರುವಂತಹ ಕಷ್ಟ ನಷ್ಟಗಳು ಕೂಡ ಇವತ್ತು ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡೋಣ. ಇದನ್ನು ವ್ಯಾಪಾರಿಗಳಿಗೆ ಹೆಚ್ಚು ಲಾಭವಾಗಲಿದೆ ಅಂತ ಹೇಳ್ತಾ ಇದೆ ನೋಡಿ. ಒಳ್ಳೆ ವಿಚಾರ. ಕರ್ಕಾಟಕ ರಾಶಿಯವರಿಗೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯ ಸಂಕೇತ. ಕೆಲವೊಬ್ರು ಕೇಳ್ತಾರೆ, ಗುರುಗಳು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ, ಲಾಭಾಂಶ ಇಲ್ಲ ನಮಗೆ, ಅಥವಾ ಏನೋ ವ್ಯಾಪಾರದಲ್ಲಿ ತುಂಬ ಡಲ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾರಲ್ವ, ಅವರೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಕರ್ಕಾಟಕ ರಾಶಿಯವರು ಯಾರು ವ್ಯಾಪಾರಸ್ಥರಿದ್ದೀರಾ ಅಭಿವೃದ್ಧಿಯ ಸಂಕೇತ ಇದೆ, ಲಾಭವಾಗಲಿದೆ ಅಂತ ಹೇಳ್ತಾ ಇದೆ. ನಿಮ್ಮ ವ್ಯಾಪಾರದಲ್ಲಿ ಕೃಷಿ ಕ್ಷೇತ್ರದವರೆಗೂ ಕೂಡ ಉತ್ತಮ ಲಾಭ ಅಂತ ನೋಡಿ. ಕಟಕ ರಾಶಿಯವರು ಯಾರು ಈ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ವ್ಯವಸಾಯ ಮಾಡುವಂಥದ್ದು, ಅಥವಾ ಕೆಲವೊಬ್ಬರು ಈ ಹೂವು ಮತ್ತು ಹಣ್ಣುಗಳನ್ನು ಬೆಳೀತಾ ಇರ್ತಾರೆ, ಮತ್ತು ತರಕಾರಿಗಳು ಬೆಳೆಯುವಂಥದ್ದು, ಇಂಥವ್ರಿಗೆಲ್ಲ ಇವತ್ತು ಶುಭ ದಿನ ಆಗುತ್ತೆ. ಲಾಭಾಂಶ ಹೆಚ್ಚಾಗುವಂಥದ್ದೆಲ್ಲ ಇರುತ್ತೆ ಕರ್ಕಾಟಕ ರಾಶಿಯವ್ರಿಗೆ. ಇನ್ನು ಆರೋಗ್ಯದತ್ತ ಗಮನ ಹರಿಸುವುದು ಒಳ್ಳೆಯದು ಅಂತ ನೋಡಿ. ಕೆಲಸ ಕಾರ್ಯ ಚೆನ್ನಾಗಿ ಆಗ್ತಾ ಇರುತ್ತೆ, ನಿಮಗೆ ವ್ಯಾಪಾರ ಉದ್ಯೋಗ ಚೆನ್ನಾಗಿದೆ, ಕೃಷಿಕರಿಗೆ ಚೆನ್ನಾಗಿದೆ, ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕು, ಇವತ್ತು ಜಾತಕ ಫಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಇದ್ದರೆ ಕೆಲಸ ಕಾರ್ಯಗಳ ಕೆಲಸ ಆಗ್ತಾ ಇರುತ್ತೆ, ನೀವು ಜಾಸ್ತಿ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ದಣಿದು ಹೋಗುವಂಥ ಅವಕಾಶ ಏನಿಲ್ಲ ಇವತ್ತು. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಅದರಿಂದ ಕೂಡ ನೀವು ಅನುಕೂಲಗಳನ್ನು ಪಡ್ಕೊಳ್ಬೋದು. ಅಂದರೆ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಶುಭ ದಿನ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವ್ರಿಗೆ ನೋಡೋಣ. ಇದನ್ನು ಸಿಂಹರಾಶಿಯವರಿಗೆ ವಾಹನ ವ್ಯಾಪಾರಿಗಳಿಗೆ ನಿರೀಕ್ಷಿಸತಕ್ಕ ಲಾಭ ಅಂತ ಹೇಳ್ತಾರೆ ನೋಡಿ. ಕೆಲವೊಬ್ಬರು ಈ ವಾಹನಗಳನ್ನು ಮಾರಾಟ ಮಾಡುವಂಥದ್ದು, ಕೊಂಡುಕೊಳ್ಳುವಂಥದ್ದು ಅಥವಾ ಮಾರಾಟ ಮಾಡೋದು ಮಾಡ್ತಾ ಇರ್ತಾರೆ. ಅಂಥವ್ರು ಎಲ್ಲ ಯಾರಿದ್ದೀರಾ ಈ ವಾಹನ ವ್ಯಾಪಾರಿಗಳಿಗೆ ನೀವು ನಿರೀಕ್ಷೆಗೆ ತಕ್ಕ ಲಾಭಾಂಶ ಸಿಂಹರಾಶಿಯವರು ಇವತ್ತು ಪಡ್ಕೊಳ್ತೀರಾ ಅಂತ ನೋಡಿ. ಇವತ್ತು ಯಾಕಂದರೆ ಈ ವಾಹನ ಒಂದು ಮಾರಾಟ ಅಂತಂದರೆ ಅವ್ರಿಗೊಂದು ನಿರೀಕ್ಷೆ ಇಟ್ಟಿರ್ತಾರೆ, ಒಂದು ನಮ್ಮ ಗಾಡಿ ಇಷ್ಟು ಸೇಲ್ ಆಗಬೇಕು, ಇಷ್ಟು ನಮಗೆ ಲಾಭಾಂಶ ಬರುತ್ತೆ ಅಂತ. ನೀನು ನಿರೀಕ್ಷೆ ಇಟ್ಟಿರ್ತೀರಲ್ಲ, ಅಷ್ಟು ಲಾಭಾಂಶ ಇವತ್ತು ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀವಿ ಇವತ್ತು ಸಿಂಹರಾಶಿಯವರಿಗೆ. ಇನ್ನು ಹೊಸ ಉದ್ಯೋಗಿಗಳಿಗೆ ಪ್ರಗತಿ ಇದೆ, ಮತ್ತು ದೂರದ ಪ್ರಯಾಣದಲ್ಲಿ ಕೂಡ ಅನುಕೂಲ ಅಂತ ಹೇಳ್ತಾ ಇದ್ದೀವಿ. ಯಾರು ಸಿಂಹರಾಶಿಯವರು ಹೊಸದಾಗಿ ಏನೋ ಒಂದು ಉದ್ಯೋಗ ಮಾಡ್ತಾ ಇರ್ತೀರಾ, ಪ್ರಗತಿ ಅಂದರೆ ನೀವು ಅದರಲ್ಲಿ ಅಭಿವೃದ್ಧಿ ಆಗ್ತೀರಾ. ಹೊಸದಾಗಿ ಎಲ್ಲೋ ಸೇಲ್ಕೊಂಡಿರ್ತಾರೆ ಕೆಲಸ ಕಾರ್ಯಕ್ಕೆ,
ಅಲ್ಲಿ ನೋಡಿ ನಿಮಗೆ ಅಭಿವೃದ್ಧಿಯ ಸಂಕೇತ, ನಿಮ್ಮ ಕೆಲಸ ಮೆಚ್ಚಿ ಅವರಿನ್ನ ನಿಮಗೆ ಉನ್ನತ ಮಟ್ಟದ ಒಂದು ಒಂದು ಜವಾಬ್ದಾರಿ ಕೊಡುವಂಥದ್ದಾಗ್ಬೋದು, ಅಥವಾ ಆ ಕೆಲಸದಲ್ಲಿ ನೀವೇ ನಿಪುಣರಾಗ್ಬಿಡ್ತೀರಾ. ಆ ರೀತಿಯೆಲ್ಲ ನಿಮಗೆ ಇವತ್ತು ಗೋಚಾರ ಫಲದಲ್ಲಿ ಇದೆ ಸಿಂಹರಾಶಿಯವರಿಗೆ. ಇನ್ನು ದೂರದ ಪ್ರಯಾಣದಲ್ಲಿ ಕೂಡ ಅನುಕೂಲ ಅಂತ ಹೇಳ್ತಾ ಇದೆ ನೋಡಿ. ಸಿಂಹರಾಶಿಯವ್ರಿಗೆ ಇವತ್ತು ದೂರದ ಪ್ರಯಾಣದಲ್ಲಿ ಅನುಕೂಲ. ಕೆಲವೊಬ್ಬರಿಗೆ ನಾವು ಹೇಳ್ತಿರ್ತೀವಿ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಅಪಘಾತಗಳಾಗುತ್ತೆ ಅಂತ. ಇವತ್ತು ಸಿಂಹರಾಶಿಯವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾದರೂ ಪ್ರಯಾಣದ ಹೋಗಬೇಕು, ಕೆಲವೊಬ್ಬರು ಕೆಲಸ ಕಾರ್ಯದ ನಿಮಿತ್ತ ದೂರದ ಪ್ರಯಾಣ ಇರುತ್ತೆ ನೋಡಿ, ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಕೂಡ ನೀವು ಪಡ್ಕೊಳ್ಬೋದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡೋಣ. ಇದನ್ನು ಕನ್ಯಾ ರಾಶಿಯವರಿಗೆ ಮನೆಗೆ ಬಂಧು ಮಿತ್ರರ ಆಗಮನ ಆಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿದ್ದೀರಾ ಇವತ್ತು ನಿಮ್ಮ ಇಷ್ಟ ಮಿತ್ರರು, ಬಂಧು ಮಿತ್ರರು, ನಿಮಗೆ ತುಂಬ ಇಷ್ಟವಾಗಿರೋರು ಮನೆಗೆ ಬರುವಂಥದ್ದಾಗುತ್ತೆ. ಇನ್ನು ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆ ಇರುವುದು ಕೂಡ ಸೂಕ್ತ. ಯಾರು ಕನ್ಯಾ ರಾಶಿಗಳಿದ್ದೀರಾ ಆರ್ಥಿಕ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವ್ಯವಹಾರಗಳನ್ನಾಗಲಿ, ಪತ್ರ ವ್ಯವಹಾರಗಳಾಗಲಿ, ಅಥವಾ ಹಣ ಕೊಡುವುದು ಅಂಥದ್ದು, ಅಥವಾ ಸಾಲದ ವಿಚಾರವಾಗಿ ಆಗಲಿ, ಯಾವುದೇ ವ್ಯವಹಾರಗಳನ್ನು ಇದನ್ನು ಮಾಡ್ಕೊಳ್ಬಾರ್ದು. ಅದರಿಂದ ತೊಂದರೆ ಕೂಡ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನುಳಿದ 6 ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಗಳೇ ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದರ ತುಲಾರಾಶಿಯವರಿಗೆ ಎಲ್ಲೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ನೋಡಿ, ಇವತ್ತು ತುಲಾರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ ದೊರೆಯುವಂಥದ್ದು. ಯಾರೆಲ್ಲ ತುಲಾರಾಶಿಗಳಿದ್ದೀರಾ ಕುಟುಂಬದಲ್ಲಿ ಕೆಲವೊಂದು ವಿಚಾರದಲ್ಲಿ ಯಾವಾಗೋ ಏನೋ ಒಂದು ತೊಂದರೆಗಳಾಗಿರುತ್ತೆ, ವಿರಸಗಳಾಗಿರುತ್ತೆ, ಏನೋ ಜಗಳ ಕಲಹಗಳಾಗಿರುತ್ತೆ. ಅವೆಲ್ಲವಕ್ಕೂ ಕೂಡ ನಿಮಗೆ ಈ ದಿನ ಪರಿಹಾರ ಸಿಗುತ್ತೆ, ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಏನು ಮಾಡುವಂಥದ್ದು, ನೀವೇನು ಮಾಡಬೇಕು, ಕುಟುಂಬದವ್ರ ಜೊತೆ ಮಾತಾಡುವಂಥದ್ದು, ಅಥವಾ ಅವರೊಟ್ಟಿಗೆ ಎಲ್ಲಾದರೂ ಪ್ರವಾಸ ಮಾಡುವಂಥದ್ದು. ಕುಟುಂಬದವ್ರ ಜೊತೆಗೆ ಇದ್ದಾಗ ಏನಾಗುತ್ತೆ, ಯಾವುದೋ ಒಂದು ಹಳೆಯ ಒಂದು ತೊಂದರೆಗಳು ಅಥವಾ ಹಿಂದೆ ಆಗಿರುವಂತಹ ಘಟನೆಗಳು ಅವೆಲ್ಲವನ್ನು ಕೂಡ ಇವತ್ತು ಪರಿಹಾರ ಮಾಡ್ಕೊಳ್ಳಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಕೂಡ ನೀವು ಜಾಗ್ರತೆ ಇರಬೇಕು. ತುಲಾರಾಶಿಯವರು ಯಾರಿದ್ದಾರೆ ಗಮನದಲ್ಲಿಟ್ಕೊಳ್ಳಿ. ಮನೆಯಲ್ಲಿ ಯಾರು ನಿಮ್ಮ ಹಿರಿಯರು ಇರ್ತಾರೆ, ತಂದೆ ತಾಯಿಗಳಾಗ್ಬೋದು, ಅಜ್ಜಿ ತಾತಗಳಾಗ್ಬೋದು, ಹಿರಿಯರು ಯಾರು ಇರ್ತಾರೆ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ. ಈಗ ಸಾಮಾನ್ಯ ಗೊತ್ತಿರುತ್ತೆ, ಒಂದು ಹಿರಿಯರಿಗೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಇದ್ರು ಅಂದರೆ ಗೊತ್ತಿರುತ್ತೆ, ಅವರ ಆರೋಗ್ಯದ ಒಂದು ಅಭಿವೃದ್ಧಿ, ಆರೋಗ್ಯ ಅನುಕೂಲ ಆಗಲಿಕ್ಕೆ ನಿಮ್ಮಿಂದ ಇವತ್ತು ಸಹಾಯ ಆಗುತ್ತೆ ಅಂತ. ಅವ್ರಿಗೆ ಏನಾದರೂ ಪರಿಹಾರ ಮಾಡ್ಕೊಳ್ಲಿಕ್ಕೆ, ಎಲ್ಲರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು, ಅಥವಾ ಮನೆಯಲ್ಲೇ ಏನೋ ಒಂದು ಮದ್ದು ತಯಾರು ಮಾಡಿಕೊಡುವಂಥದ್ದು, ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಲಿಕ್ಕೆ ಇವತ್ತು ಶುಭ ದಿನ ಅಂತ ಹೇಳ್ತಾ ಇದೆ ಇವತ್ತು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋಣ. ಇದನ್ನು ವೃಶ್ಚಿಕ ರಾಶಿಯವರಿಗೆ ಸಿನಿಮಾ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಲಭ್ಯವಾಗುತ್ತೆ ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಕೆಲವೊಬ್ಬರು ಆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಈ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅಂಥವ್ರಿಗೆ ಇವತ್ತು ಅವಕಾಶಗಳು ಹೆಚ್ಚಾಗುತ್ತಂತೆ ನೋಡಿ, ಅಭಿವೃದ್ಧಿಯ ಸಂಕೇತ. ಅವಕಾಶಗಳು ಸಿಗೋದು ಕೆಲವೊಬ್ಬರಿಗೆ ಸಿನಿಮಾ ಕ್ಷೇತ್ರ ಆಗಲಿ ಅಥವಾ ಕ್ರೀಡಾ ಕ್ಷೇತ್ರ ಆಗಲಿ, ಅವರು ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ನಮ್ಗೆ ಗೊತ್ತಿರುತ್ತೆ ಇದು. ಹಾಗಾಗಿ ಇವತ್ತು ಯಾರು ವೃಶ್ಚಿಕ ರಾಶಿಗಳು ಆ ರೀತಿ ನೀವು ಅವಕಾಶಗಳಿಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಅಂಥವರಿಗೆ ಇವತ್ತು ಶುಭ ದಿನ ಅಂತ ನೋಡಿ. ಇದು ಮಂಗಳವಾರ ಆದರೂ ಪರವಾಗಿಲ್ಲ, ಯಾರಿದ್ದೀರಾ ಅದರ ಕಡೆ ಯೋಚನೆ ಮಾಡಿ. ಅಥವಾ ಕ್ರೀಡಾ ವಿಚಾರದಲ್ಲೂ, ಸಿನಿಮಾ ವಿಚಾರದಲ್ಲಿನೂ ಸುಮ್ಮನೆ ಮನೇಲಿ ಕೂತ್ರೆ ಕೆಲಸ ಕಾರ್ಯ ಆಗಲ್ಲ. ಹಾಗಾಗಿ ನೀವು ಹೋಗಿ ಕೆಲಸ ಕಾರ್ಯಗಳ ಬಗ್ಗೆ ನೀವು ಯೋಚನೆ ಮಾಡಿ, ಅದರಿಂದ ನೀವು ಅವಕಾಶಗಳನ್ನು ಪಡ್ಕೊಳ್ಬೋದು. ಹೊಸದಾಗಿ ಕೆಲಸ ಬದಲಾವಣೆ ಅಥವಾ ನಿರುದ್ಯೋಗಿಗಳಿಗೆ ಶೀಘ್ರದಲ್ಲಿ ಉತ್ತಮ ಅವಕಾಶಗಳು ಕೂಡ ದೊರಕುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಉದ್ಯೋಗ ವಿಚಾರದಲ್ಲಿ ಕೂಡ ಚೆನ್ನಾಗಿದೆ ಇವತ್ತು ವೃಶ್ಚಿಕ ರಾಶಿಯವ್ರಿಗೆ. ಈಗ ಹೊಸದಾಗಿ ಏನೋ ಉದ್ಯೋಗ ಮಾಡಬೇಕು ಅಂದ್ಕೊಂಡಿರೋರು, ಅಥವಾ ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಳ್ತಿರ್ತಾರೆ ಕೆಲವರು. ಅಲ್ಲೇನೋ ತೊಂದರೆ ಆಗ್ತಿರುತ್ತೆ, ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ನಿಮ್ಗೆ ಇಷ್ಟ ಇರಲ್ಲಪ್ಪ, ಹೋಗ್ಬೇಕು ಅಂದ್ಕೊಳ್ಳೋರು ಇವತ್ತು ನೋಡಿ ಅದ್ರ ಕಡೆ ಗಮನ ಮಾತಾಡುವಂಥದ್ದು, ಏನು ಚಿಂತನೆ ಮಾಡುವಂಥದ್ದು, ಒಳ್ಳೆಯದು ಕೆಟ್ಟದೆಲ್ಲ ಯೋಚನೆ ಮಾಡಿ ನಿಮ್ಗೆ ಇವತ್ತು ಅನುಕೂಲದ ರೀತಿಯಲ್ಲಿ ಆಗುತ್ತೆ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡೋಣ. ಇವತ್ತು ರಾಜಕೀಯ ವರ್ಗದವರಿಗೆ ಉತ್ತಮ ಕಾಲ. ಯಾರೆಲ್ಲ ಧನುರಾಶಿಯವರು ರಾಜಕೀಯದಲ್ಲಿ ಇದ್ದೀರಾ, ರಾಜಕೀಯವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತಾರೆ, ಉತ್ತಮ ಕಾಲ ಅಂತ ನೋಡಿ ಇವತ್ತು. ಕೆಲವರು ಹಿತಶತ್ರುಗಳಿಂದ ತೊಂದರೆಗಳಾಗ್ತಾ ಇರುತ್ತೆ, ಅವೆಲ್ಲವೂ ಕೂಡ ಇವತ್ತು ನಿಮಗೆ ಪರಿಹಾರ ಸಿಗುತ್ತೆ. ನೀವು ಕೆಲವೊಬ್ಬರು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರ, ರಾಜಕೀಯದಲ್ಲಿ ಯಾವುದೊಂದು ಯೋಜನೆಗಳು ರೂಪಿಸ್ಕೊಂಡಿರ್ತೀರ, ಅವೆಲ್ಲವಕ್ಕೂ ಕೂಡ ಉತ್ತಮ ಕಾಲ. ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲಗಳು ಆಗುತ್ತೆ ಅಂತ ಹೇಳ್ತಾ ಇದೆ. ದೂರದ ಪ್ರಯಾಣ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇವತ್ತು ಧನುರಾಶಿಯವರಿಗೆ. ಇವತ್ತು ನೋಡಿ, ಇವತ್ತು ಪ್ರಯಾಣದಲ್ಲಿ ಒಂದು ಸ್ವಲ್ಪ ಸಾಧ್ಯತೆ, ಎಲ್ಲೋ ದೂರ ಹೋಗಬೇಕಾಗಿ ಬರಬಹುದು. ಅದೇ ಉದ್ಯೋಗದ ನಿಮಿತ್ತನೋ, ವ್ಯಾಪಾರದ ನಿಮಿತ್ತನೋ ಈ ರೀತಿ ಇವತ್ತು ಉದ್ಯೋಗ ಅವಕಾಶಗಳು ಅಂದರೆ ಪ್ರಯಾಣದ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದೆ. ಆರ್ಥಿಕವಾಗಿ ತೊಂದರೆ ಎಚ್ಚರಿಕೆಯಿಂದ ಇರುವುದು ಸೂಕ್ತ ನೋಡಿ. ಇಲ್ಲೊಂದು ಪ್ರಯಾಣವೂ ಇರುತ್ತೆ, ಆದರೆ ಆರ್ಥಿಕ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ. ಕುಟುಂಬದ ನಿಮಿತ್ತ ಆಗ್ಬೋದು, ಕೆಲವರು ಕುಟುಂಬದ ಆರ್ಥಿಕ ಸಮಸ್ಯೆ ಎದುರು ನೋಡ್ತಾ ಇರ್ತಾರೆ. ಆಗ ಏನಂದರೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿದೆ ಸಮಸ್ಯೆ ಅಂತ ಇದೆಯಾ, ನಾವು ಎಚ್ಚರಿಕೆಯಿಂದ ಇರಬೇಕಷ್ಟೇ. ಇವಾಗ ಆರ್ಥಿಕ ಸಮಸ್ಯೆ ಇದೆ ನಿಮಗೆ ಅಂತ ಹೇಳಿದ್ರು ಕೂಡ ನೀವು ವಿನಾಕಾರಣ ಐಷಾರಾಮಿ ವಸ್ತುಗಳು ತೊಗೊಳ್ಲಿಕ್ಕೆ ಹಣವನ್ನು ವ್ಯಯ ಮಾಡಿದ್ರೆ, ಅಥವಾ ದುಂದು ವೆಚ್ಚಗಳು ಮಾಡಿದ್ರೆ ಏನಾಗುತ್ತೆ, ತಪ್ಪೇ ಅದಲ್ವಾ ಅದು. ಹಾಗಾಗಿ ನಮ್ಮ ಜಾತಕ ಫಲದಲ್ಲಿ ಏನು ಹೇಳ್ತಾ ಇದೆ ತಿಳಿದು ಮುನ್ನಡೆಬೇಕು. ಅದಕ್ಕೋಸ್ಕರ ಈ ಒಂದು ವಾಹಿನಿಯ ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಯಾರೆಲ್ಲ ಈಗ ಧನುರಾಶಿಗಳಿದ್ದೀರಾ ಹಣಕಾಸಿನ ವಿಚಾರದ ಹೆಚ್ಚಿನ ಜಾಗೃತಿ ವಹಿಸಿ,
ಹಣವನ್ನು ಉಳಿಸುವತ್ತ ಗಮನವನ್ನು ಕೊಡಿ, ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ನೋಡೋಣ. ಇದರ ಪ್ರತಿಯೊಂದು ವಿಷಯದಲ್ಲಿ ಶಾಂತತೆಯಿಂದ ಇರುವುದು ತುಂಬ ಅಗತ್ಯ ಅಂತ. ಯಾರೆಲ್ಲ ಮಕರ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ವಿಚಾರ ಆಗಲಿ ನೋಡಿ, ಕೆಲಸ ಕಾರ್ಯದ ವಿಚಾರದಲ್ಲಿ ಆಗಲಿ, ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಆಗಲಿ, ಇವತ್ತು ಶಾಂತತೆಯಿಂದ ಇರಬೇಕು. ಯಾವುದೋ ಒಂದು ಯಾರೋ ಒಬ್ರು ಏನೋ ಅನ್ನೋದಾಗುತ್ತೆ, ಮಾತಾಡೋದಾಗುತ್ತೆ, ಅಥವಾ ನಿಮ್ಮ ಮನಸ್ಸಿಗೆ ಒಂದು ಬೇಸರ ಮಾಡುವಂಥ ಸಂಗತಿ ಕೂಡ ಎದುರಾಗ್ಬೋದು. ಆದರೆ ನಿಮ್ಮ ಶಾಂತತೆ ಎಷ್ಟು ಮುಖ್ಯ ಅಂತ ಇವತ್ತು ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಕೂಡ ಕೋಪ ಮಾಡ್ಕೊಂಡು ಏನೋ ಮಾತಾಡಿದ್ರೆ ಅದರಿಂದ ಮಾತಿಗೆ ಮಾತು ಬೆಳೆದು ನಿಮಗೆ ತೊಂದರೆಗಳಾಗುವಂತಹ ಮುನ್ಸೂಚನೆ ಇರೋದ್ರಿಂದ ನೀವೇನು ಮಾಡಬೇಕು, ಶಾಂತತೆಯಿಂದ ವರ್ತನೆ ಮಾಡಬೇಕು. ಯಾರು ಏನಂದ್ರು ಆಯಿತು, ಒಂದು ಸ್ವಲ್ಪ ಮುಂದೆ ಹೋಗುವಂಥ ನೋಡ್ಕೊಳ್ಳಿ. ಇನ್ನು ದೈವ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ದೈವ ಪೂಜೆ ಪುನಸ್ಕಾರಗಳ ಬಗ್ಗೆನೋ ಯಾವುದೋ ಒಂದು ಶುಭ ಕಾರ್ಯಗಳ ಬಗ್ಗೆ ನೀವು ಆಸಕ್ತಿ ಹೆಚ್ಚಾಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಇತರರೊಂದಿಗೆ ಎಚ್ಚರಿಕೆಯಿಂದ ಇರುವುದು ಕೂಡ ಸೂಕ್ತ ಅಂತ ಹೇಳ್ತಾರೆ. ಮಕರ ರಾಶಿಯವರು ಬೇರೆಯವ್ರ ಜೊತೆ ಮಾತಾಡುವಾಗ ಆಗಲಿ, ಯಾಕಂದರೆ ಇವತ್ತು ನೀವು ಕೋಪ ಮಾಡ್ಕೊಳ್ಳೋಂಗಿಲ್ಲ, ಮತ್ತು ಬೇರೆಯವ್ರ ಜೊತೆ ಏನಾದರೂ ಚರ್ಚೆ ಮಾಡುವಾಗ ಆಗಲಿ, ಮಾತನಾಡುವಾಗ ಆಗಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಇವತ್ತು ಅದನ್ನು ನೋಡಿ, ಅದನ್ನು ಪಾಲನೆ ಮಾಡಿ, ಇವತ್ತು ನಿಮ್ಗೆ ಅನುಕೂಲ ಆಗುತ್ತೆ. ಯಾರೋ ಏನೋ ಕಷ್ಟ ನೋಡಿ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಅವನಿಗೆ ಕಷ್ಟ ಕೊಡಲಿಕ್ಕೆ ತುಂಬ ಜನ ಇದ್ದೇ ಇರ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ, ಹಿತಶತ್ರುಗಳು ಅಂತ ಹೇಳ್ತೀವಿ. ಇದೆಲ್ಲ ದಾಟಿದ್ರೇ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡೋಣ. ಇದನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಕೂಡ ಹಣದ ವಿಚಾರವಾಗಿ ಜಾಗ್ರತೆ ವಹಿಸಬೇಕು. ಏನಾದರೂ ಇವತ್ತು ಸಾಲ ಇಸ್ಕೊಂಡ್ರೂ ಕೂಡ ಕಷ್ಟ ಅಂತ ಹೇಳ್ತಾ ಇದೆ ನೋಡಿ. ಇವತ್ತು ಸ್ವಲ್ಪ ತೊಂದರೆನೇ, ಸಾಲ ಇಸ್ಕೊಂಡ್ರೆ ತೊಂದರೆ, ಅಥವಾ ಯಾರಿಗೂ ನೀವು ಸಾಲ ಕೊಡೋಕೆ ಹೋದ್ರೂ ಕಷ್ಟ. ಯಾವುದೋ ವ್ಯವಹಾರ ಅವಶ್ಯಕತೆ ಇಲ್ಲ ಇವತ್ತು. ಏನಾದರೂ ಇತ್ತು ಅಂದರೂ ಕೂಡ ಮುಂದಕ್ಕೆ ಹಾಕ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಹೋದರರ ಸಲಹೆ ಸಹಾಯದಿಂದ ನಿಧಾನ ಪ್ರಗತಿ ಕೂಡ ಆಗುವಂಥದ್ದು. ಕುಂಭರಾಶಿಯವರು ಯಾರಿದ್ದೀರಾ, ನಿಮ್ಮ ಸಹೋದರರು, ಅಣ್ಣ ತಮ್ಮಂದಿರು ಅಥವಾ ಸಹೋದರಿಯರು, ಅಕ್ಕ ತಂಗಿಯರಲ್ಲಿ ಇವತ್ತು ನೋಡಿ ನಿಮಗೆ ಒಂಥರ ಬಲ ಆಗ್ತೀರಾ, ನೀವು ಬಲಗೊಳ್ಳುತ್ತೆ. ನಿಮಗೆ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ನಿಮಗೆ ಅನುಕೂಲ ಮಾಡ್ತಾರೆ ಅವರು. ಕೆಲವರು ಮಾತುಗಳಿಂದ ಅನುಕೂಲ ಮಾಡ್ತಾರೆ, ಕೆಲವು ಧನ ಸಹಾಯ ಮಾಡುವಂಥದ್ದು ಏನೋ ಒಂದು ಇರುತ್ತೆ. ಅದರಿಂದ ನಿಮಗೆ ಅಭಿವೃದ್ಧಿ ಕೂಡ ಪ್ರಗತಿ ಕಾಣುತ್ತೆ ನಿಧಾನವಾಗಿ. ನಿಮ್ಮ ವ್ಯಾಪಾರದಲ್ಲಿ ಆಗ್ಬೋದು ಅಥವಾ ಉದ್ಯೋಗದಲ್ಲಿ ಆಗ್ಬೋದು. ನೋಡಿ ಎಲ್ಲೋ ಒಂದತ್ರ ಏನೋ ಕೆಲಸ ಮಾಡ್ತಾ ಇರ್ತೀರಾ, ಕೆಲವೊಬ್ರು ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಏನೋ ಕಷ್ಟ ಆಗ್ತಾ ಇರುತ್ತೆ ನೋಡಿ. ಇವತ್ತು ನಿಮ್ಮ ಸಹೋದರರ ಆ ಸಹಕಾರ ಸಿಗುತ್ತೆ ನಿಮಗೆ. ಅವ್ರ ಸಹಕಾರದಿಂದ ಏನಾಗುತ್ತೆ, ನಿಮಗೆ ನಿಧಾನವಾಗಿ ಪ್ರಗತಿ ಕಾಣ್ತೀರಾ. ಎಲ್ಲೋ ಚೆನ್ನಾಗಿ ನಡೀತಿದ್ದ ವ್ಯಾಪಾರ ಕುಸಿದು ಹೋಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಅದೆಲ್ಲವೂ ಕೂಡ ನಿಮಗೆ ನೀವು ಮತ್ತೆ ಉತ್ತೇಜನ ತೊಗೊಂಡು ಅನುಕೂಲ ಆಗುವಂಥ ರೀತಿ ಕೂಡ ಇವತ್ತು ಆಗುವಂಥದ್ದು ಅನುಕೂಲ ಆಗುತ್ತೆ ಕುಂಭರಾಶಿಯವ್ರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗೆ ಇದನ್ನು ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು. ಮೀನರಾಶಿಯವ್ರಿಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತೆ. ಸ್ವಲ್ಪ ಏನೋ ಜಾಸ್ತಿ ಕೆಲಸಗಳು ಬರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಎಕ್ಸ್ಟ್ರಾ ನಿಮಗೆ ಇವತ್ತು ನಿಮ್ಮ ಮೇಲೆ ಹಾಕ್ಬೋದು. ಈ ರೀತಿಯೆಲ್ಲ ಇರುತ್ತೆ. ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಆಪ್ತ ಮಿತ್ರರಿಂದ ನೆರವು ಕೂಡ ಸಿಗಲಿದೆ ಅಂತ ಹೇಳ್ತೇವೆ ನೋಡಿ. ನಿಮ್ಮ ಮಿತ್ರರಿಂದ ಸಹಾಯ ಕೂಡ ಸಿಗುತ್ತೆ ನಿಮಗೆ. ಏನೇ ಕಷ್ಟ ಇರ್ಬೋದು ನಿಮಗೆ, ಆ ಕಷ್ಟಗಳನ್ನ ಹಂಚ್ಕೊಳ್ಳಿಕ್ಕೆ ಒಬ್ಬ ಮಿತ್ರನ ಕೂಡ ನಿಮಗೆ ಸಿಗ್ತಾನೆ, ನೆರವು ಸಿಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರದ ಬಗ್ಗೆ ಕೂಡ ಎಚ್ಚರಿಕೆ. ಮೀನರಾಶಿಯವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಣದ ವಿಚಾರ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಜಾಗೃತವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಶುಭ ಆಗುತ್ತೆ, ಈ ದಿನ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ. ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನು ಈ ದಿನ ತಿಳಿದುಕೊಂಡ್ವಿ. ಜೊತೆಗೆ ಇಂದಿನ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಕಟ್ಟೆಕಡೆಯ ರಾಶಿ ಮೀನರಾಶಿಯ ಬಗ್ಗೆ ಅವರ ಗುಣಲಕ್ಷಣಗಳು ಹೇಗಿರ್ತವೆ, ಸ್ವಭಾವಗಳು ಹೇಗಿರ್ತದೆ, ಜೊತೆಗೆ ಅವರಿಗೆ ಯಾವ ಬಣ್ಣ ಶುಭ, ಯಾವ ದಿಕ್ಕು ಶುಭ, ಯಾವ ದಿಕ್ಕು ಅಶುಭ, ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡ್ತಾರೆ ಗುರುಗಳೇ. ನೋಡಿ, ಇವತ್ತು ಮೀನರಾಶಿಗಳ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಈಗ ಗುಣಲಕ್ಷಣಗಳ ಸ್ವಭಾವ ಯಾವುದು ಅಂದರೆ ನಮಗೆ ಈಗ ಮೀನರಾಶಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮೀನು ಇರುತ್ತೆ, ಮೀನು ಚಿಹ್ನೆ ಅದು. ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಮೀನು ಏನು ಯಾವ ರೀತಿ. ಇದು ಒಂದು ದ್ವಿಸ್ವಭಾವ ರಾಶಿ ಅಲ್ಲ, ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ ನಾವು ಇದನ್ನು. ಅಂದರೆ ಒಂದತ್ರ ಇರಲ್ಲ ಅದು. ಮತ್ತು ಮೀನು ನೀರಲ್ಲಿ ಹಾಕಿದ್ರೆ ಹೆಂಗೆ ಓಡಾಡ್ತಾ ಇರುತ್ತೆ. ಮತ್ತು ನೋಡಿ ಎಷ್ಟು ಸರಿ ನೀವು ಅದಕ್ಕೆ ಆಹಾರ ಹಾಕಿ ತಿಂತಲೇ ಇರುತ್ತೆ. ಅದ್ರ ಸ್ವಭಾವಗಳು ನೋಡಿ. ನಾವು ರಾಶಿ ಎನ್ನುವಂಥದ್ದು ನಮ್ಮ ಸ್ವಭಾವ. ಅದು ನಾವು ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅದನ್ನು ತಿಳಿಸ್ಕೊಡುತ್ತೆ. ಇನ್ನು ಇವ್ರಿಗೆ ನೋಡಿ, ಈಗ ನೀರಲ್ಲಿ ಇರಬೇಕಂತ ತುಂಬ ಆಸೆ ಇರ್ತಾರೆ. ಯಾರು ಮೀನರಾಶಿಗಳು ಇರ್ತೀರಾ, ಈ ನೀರುಗಳಲ್ಲಿ ಆಟ ಆಡುವಂಥದ್ದು, ಸ್ವಿಮ್ಮಿಂಗ್ ಪೂಲ್ಸ್ಗೆ ಹೋಗುವಂಥದ್ದು, ಅಥವಾ ಯಾವುದೋ ಹೊರಗಡೆ ಈಗ ಪ್ರವಾಸಗಳು ಮಾಡ್ತಿರುವಂಥದ್ದು, ನೀರಿರೋ ಜಾಗ ತುಂಬ ಇಷ್ಟಪಡ್ತಾರೆ ಇವರು. ಮತ್ತು ನೋಡಿ, ಎರಡೆರಡು ಮನಸ್ಸು ಇರುತ್ತೆ. ಇದು ಸ್ವಭಾವ ರಾಶಿ. ಇದು ಎರಡೆರಡು ಮನಸ್ಸು. ಈಗ ಇಲ್ಲೊಂದು ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಎಲ್ಲೋ ಮಾಡಬೇಕು ಅಂತ ಇರುತ್ತೆ. ಎರಡೆರಡು ಹತ್ರ ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿಯೆಲ್ಲ ಇರುತ್ತೆ. ಮತ್ತು ಈ ಆಹಾರ ಪ್ರಿಯರು ಅಂತಲೂ ಕೂಡ ಹೇಳ್ತೀವಿ. ಆಹಾರ ಪ್ರಿಯರು ಒಂದು ಸ್ವಲ್ಪ ಮೀನರಾಶಿಯವರು ಯಾರಿದ್ದಾರೆ ನೋಡಿ, ಗಮನಿಸ್ಕೊಳ್ಬೇಕು. ಆಹಾರ ಪ್ರಿಯರು ತುಂಬ ಶಾಂತ ಸ್ವಭಾವದವರಂತೆ ನೋಡಿ. ಇವರು ತುಂಬ ಶಾಂತ ಅಂದರೆ ಸ್ವಾಭಿಮಾನ ಹೆಚ್ಚಾಗಿರುತ್ತೆ ಇವರಲ್ಲಿ. ಆ ರೀತಿ ಇರುವಂಥವ್ರು ಮೀನರಾಶಿಯವ್ರಿಗೆ. ಇವ್ರಿಗೆ ಯಾವ ರೀತಿ ಶುಭ ದಿಕ್ಕು ಅಥವಾ ಶುಭ ವಾರಗಳು ನೋಡಿದಾಗ, ಯಾಕಂದರೆ
ಮೀನ ರಾಶ್ಯಾಧಿಪತಿ ಗುರು ಅಂದರೆ ಬೃಹಸ್ಪತಿ ಆಗಿರೋದ್ರಿಂದ ನೋಡಿ ಕೆಲವೊಂದು ವಿಚಾರದಲ್ಲಿ ಇವರು ತುಂಬ ಬೇಗನೆ ಕಲ್ತ್ಕೊಂಡು ಬಿಡ್ತಾರೆ. ನೀವು ಯಾವುದೇ ವಿಚಾರ ತಗೊಳ್ಳಿ, ತುಂಬ ಬೇಗನೆ ಇವರು ಕಲ್ತ್ಕೊಂಡ್ಬಿಡುವಂಥದ್ದು. ಗುರು ಒಂದು ರಾಶ್ಯಾಧಿಪತಿ ಆಗಿರೋದ್ರಿಂದ ತುಂಬ ಶುಭವಾಗಿರುತ್ತೆ. ಮತ್ತು ಹಳದಿ ಬಣ್ಣ ಇವರಿಗೆ ತುಂಬ ಶ್ರೇಷ್ಠತೆ ಇರುವಂಥ. ನೋಡಿ ಯಾರೆಲ್ಲ ಮೀನರಾಶಿಗಳು ಇದ್ದೀರಾ ನೀವು, ಹಳದಿ ಬಣ್ಣ ಪೂರ್ವ, ಉತ್ತರ ಮತ್ತು ಈಶಾನ್ಯ ಭಾಗ ಇವ್ರಿಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ. ನೋಡಿ ಈಶಾನ್ಯ, ಪೂರ್ವ ಮತ್ತು ಉತ್ತರ ಈ 3 ಭಾಗನೂ ಕೂಡ ನಿಮಗೆ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು. ಗುರುವಾರ ಮತ್ತು ನಂಬರ್ ಬಂದು 3 ನಿಮಗೆ 3 ನಂಬರ್ ಶ್ರೇಷ್ಠ. ಗುರುವಾರ ಕೂಡ ಶ್ರೇಷ್ಠ ಆಗುತ್ತೆ ಮೀನರಾಶಿಯವರಿಗೆ. ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮೀನರಾಶಿಯವರ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡಿದ್ದೇವೆ. ನೀವು ಕೂಡ ಗುರೂಜಿಯವರನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಅವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೋಬಹುದು. ಜೊತೆಗೆ ಅವರು ಕಚೇರಿಯಲ್ಲಿ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಲಭ್ಯವಿರ್ತಾರೆ. ಗುರೂಜಿಯವರೇ, ಇವತ್ತು ಸಮಗ್ರ ಮಾಹಿತಿಯನ್ನು ಪಂಚಾಂಗದ ವಿಚಾರವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರದ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.